ಈ ಕ್ಷಣದ ಗ್ಯಾರಂಟಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಅದು ಕಾಂಗ್ರೆಸ್ ಪಾಳ್ಯಕ್ಕೆ ಸಂಬಂಧಪಟ್ಟದ್ದು. ಕಾರಣ ನವೆಂಬರ್ನಲ್ಲಿ ಕ್ರಾಂತಿ ಆಗುವುದು ಫಿಕ್ಸ್. ಬಟ್ ಸಂಪುಟ ಪುನರ್ರಚನೆ ಆಗುವಾಗ ಯಾವ ಫಾರ್ಮುಲಾ ಅನುಸರಿಸುತ್ತೆ ಕಾಂಗ್ರೆಸ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇರೋದೇ ಒಂದೇ, ರಾಜ್ಯ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ತಾ ಇರೋದು ಮತ್ತೊಂದು. ಹಾಗಾಗಿ ಯಾವುದನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಕಾಂಗ್ರೆಸ್ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ಸಂಪುಟ ಪುನರಚನೆಗೆ ಫಿಕ್ಸ್ ಆಗಿದೆಯಾ ಡೇಟ್? ಸಿಎಂ ಡಿಸಿಎಂ ಮುಂದಿದೆಯಾ ಹೊಸ ಫಾರ್ಮುಲಾ? ಹೈಕಮಾಂಡ್ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಲಾಗುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸೀನಿಯರ್ಸ್ ರಾಂಗ್ ಆದ್ರೆ ಸರ್ಕಾರಕ್ಕೆ ಕಂಟಕ ಫಿಕ್ಸ್ ಅನ್ನೋದನ್ನ ಸಿಎಂ ಡಿಸಿಎಂ ಹೇಳ್ತಿದ್ದಾರೆ. ಹಾಗಾಗಿ ಹೊಸ ಫಾರ್ಮುಲಾವನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿಎಂ ಮತ್ತು ಡಿಸಿಎಂ ಇಡ್ತಾರಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತು, ಕಾಂಗ್ರೆಸ್ನ ಹೈಕಮಾಂಡ್ ಬೇರೆ ರೀತಿಯ ಲೆಕ್ಕಾಚಾರದಲ್ಲಿ ಹೊಸಬರಿಗೆ ಮನೆ ಹಾಕಬೇಕು ಅನ್ನುವಂತಹ ಪ್ಲಾನಿಂಗ್ ಗಳನ್ನ ಮಾಡ್ಕೊಳ್ತಾ ಇತ್ತು. ಆದ್ರೆ ಹಿಂಗಾದ್ರೆ ಕಷ್ಟ ಆಗುತ್ತೆ ಅನ್ನುವಂತಹ ವಿಚಾರವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡುವುದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರಂತೆ. ಹಾಗಾದ್ರೆ ಸಿಎಂ ಮತ್ತು ಡಿಸಿಎಂ ಇಟ್ಟಿರುವಂತಹ ಹೊಸ ಫಾರ್ಮುಲಾ ಏನು? ಆ ಫಾರ್ಮುಲಾ ಪ್ರಕಾರಕ್ಕೆ ನಾವು ಹೋದ್ರೆ ಹಿರಿಯರಿಗೆ ಪ್ರಾಶಸ್ತ್ಯ ಸಿಗುತ್ತಾ ಅನ್ನೋದು ಪ್ರಶ್ನೆ. ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಒಟ್ನಲ್ಲಿ ನವೆಂಬರ್ಗೆ ಕ್ರಾಂತಿ ಫಿಕ್ಸ್ ಆದ್ರೆ ಯಾವ ಫಾರ್ಮುಲಾ ಅನುಸರಿಸಲಾಗುತ್ತೆ ಅನ್ನೋದು ಪ್ರಶ್ನೆ. ಹೈಕಮಾಂಡ್ ಲೆಕ್ಕಾಚಾರವನ್ನ ಉಲ್ಟಾ ಮಾಡಬಹುದಾದಂತಹ ಸಿಎಂ ಡಿಸಿಎಂ ಹೊಸ ಫಾರ್ಮುಲಾ ಯಾವುದು? ಯಾವ ರೀತಿಯ ಫಾರ್ಮುಲಾ ಅನುಸರಿಸೋದಕ್ಕೆ ಸಿಎಂ ಡಿಸಿಎಂ ಒತ್ತಡ ಹಾಕಬಹುದು? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಕಾರಣ ನವೆಂಬರ್ನಲ್ಲಿ ಕ್ರಾಂತಿ ಫಿಕ್ಸ್, ಬಟ್ ಹಿರಿಯರಿಗೆ ಕೊಡೋ ಮೂಲಕ ಹಿರಿಯರಿಗೆ ಪ್ರಾಶಸ್ತ್ಯ ಕೊಡದೆ ಹೋದ್ರೆ ಪಕ್ಷಕ್ಕೆ ಸಂಕಷ್ಟ ಅನ್ನುವಂತಹ ವಿಚಾರವನ್ನ ಸಿಎಂ ಡಿಸಿಎಂ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಸಂಪುಟ ಪುನರಚನೆಯಾಗುವುದು ಕನ್ಫರ್ಮ್ ಆದ್ರೆ ಯಾರಿಗೆ ಲಕ್ ಅನ್ನೋದು ಪ್ರಶ್ನೆ. ಸಿದ್ದರಾಮಯ್ಯ ಎದುರು ಸೀನಿಯರ್ಸ್ ಮಿನಿಸ್ಟರ್ ಲಾಬಿಯನ್ನ ಶುರು ಮಾಡಿಕೊಂಡಿದ್ದಾರೆ. ನವೆಂಬರ್ ಹತ್ತಿರ ಆಗ್ತಾ ಇದ್ದಂತೆ ಸಮುದಾಯದಿಂದ ಶುರುವಾಗಿದೆಯಂತೆ ಅತಿ ಹೆಚ್ಚಿನ ಲಾಬಿ. ಪುನರ್ರಚನೆಯಲ್ಲಿ ಹಿರಿಯರ ಸಚಿವರನ್ನ ಕೈ ಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ವಿಚಾರ. ಸಿಎಂ ಡಿಸಿಎಂ ಎದುರು ಸೀನಿಯರ್ಸ್ ಇಂದ ಹೊಸ ಫಾರ್ಮುಲಾವನ್ನ ಇಡಲಾಗಿದೆ. ಸಮುದಾಯದ ಹಿರಿಯರಿದ್ದೀವಿ, ನಮ್ಮನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ, ನಮ್ಮನ್ನ ಕೈ ಬಿಟ್ರೆ ಸಮುದಾಯ ಅಸಮಾಧಾನಗೊಳ್ಳುತ್ತೆ ಅಂತ ಸಿಎಂ ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನ. ಒಕ್ಕಲಿಗ ಸಮುದಾಯದಿಂದ ಚಲುವರಾಯ ಸ್ವಾಮಿ ಅವರು ಕೂಡ ಒತ್ತಡ ಹಾಕ್ತಿದ್ದಾರೆ. ದಲಿತ ಎಡಗೈ ಸಮುದಾಯದಿಂದ ಕೆಎಚ್ ಮುನಿಯಪ್ಪ ಅವರು ಕೂಡ ಒತ್ತಡ ಹಾಕ್ತಿದ್ದಾರೆ. ಪಂಚಮಸಾಲಿ ಸಮುದಾಯದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನಿರಂತರವಾಗಿ ಲಾಬಿ ಮಾಡ್ತಿದ್ದಾರೆ. ಹಾಗಾಗಿ ಹಿರಿಯರು ಸಮುದಾಯವಾರು ನಮ್ಮನ್ನ ಕೈ ಬಿಟ್ರೆ ಖಂಡಿತ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹಿರಿಯರನ್ನ, ಈ ಸಮುದಾಯದವರನ್ನ ಸಂಪುಟದಿಂದ ಕೈ ಬಿಡಕ್ ಹೋಗಬೇಡಿ ಅಂತ ಕೆಲ ಸಚಿವರು ದುಂಬಾಲು ಬಿದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಸದ್ಯ ಸೀನಿಯರ್ಸ್ಗೆ ಮನೆ ಹಾಕುತ್ತಾ ಅಥವಾ ಹೊಸಬರಿಗೆ ಮನೆ ಹಾಕುತ್ತಾ ಅನ್ನೋದು ಪ್ರಶ್ನೆ. ಕಾರಣ ಕಾಂಗ್ರೆಸ್ನ ಹೈಕಮಾಂಡ್ ಯುವ ಸಮೂಹದ ಕಡೆಗೆ ಒಲವು. ಆದ್ರೆ ಸಿಎಂ ಡಿಸಿಎಂ ಮೇಲೆ ಹಿರಿಯರು ಒತ್ತಡ ಹಾಕ್ತಾ ಇರೋದ್ರಿಂದ ಹಿರಿಯರನ್ನ ಕೈ ಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜ್, ಅಸಮಾಧಾನಗಳು ಭುಗಿಲೆದ್ರೆ ಅವರನ್ನ ಹೇಗಪ್ಪ ಸಮಾಧಾನ ಮಾಡೋದು ಅನ್ನುವಂತ ಟೆನ್ಷನ್ ಸಿಎಂ ಮತ್ತು ಡಿಸಿಎಂಗೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಹಿರಿಯರ ಒತ್ತಡಕ್ಕೆ ಮಣಿದು ಹಿರಿಯರನ್ನ ಸಂಪುಟದಲ್ಲಿ ಇಟ್ಕೊಳ್ಳೋ ಮೂಲಕ ಇನ್ಯಾರಿಗಾದ್ರೂ ಕೊಟ್ಟು ಹೊಸಬರಿಗೆ ಮನೆ ಹಾಕುತ್ತಾ ಕಾಂಗ್ರೆಸ್ನ ಹೈಕಮಾಂಡ್ ಅಥವಾ ಸಿಎಂ ಡಿಸಿಎಂ ಅನ್ನೋದು ಸದ್ಯ ಇರುವ ಕುತೂಹಲ.
ಒಂದು, ಹಿರಿಯರಿಗೆ ಪ್ರಾಶಸ್ತ್ಯ ಕೊಡಬೇಕು, ಇಲ್ಲ ಅಂತ ಅಂದ್ರೆ ಇದ್ದವರನ್ನ ಸಂಪುಟದಲ್ಲೇ ಮುಂದುವರಿಸಬೇಕು. ಹಾಗಾಗಿ ಯಾವುದನ್ನ ಡಿಸೈಡ್ ಮಾಡಬಹುದು ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸದ್ಯ ಇರುವ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ವೀರೇಶ್, ಒಟ್ನಲ್ಲಿ ಕಾಂಗ್ರೆಸ್ಗೆ ಟೆನ್ಷನ್ ಇರೋದು ಹಿರಿಯರಿಗೆ ಆದ್ಯತೆನಾದ್ರೂ ಕೊಡಬೇಕು ಸಂಪುಟ ಪುನರಚನೆ ಹಾಕುವಾಗ, ಇಲ್ಲ ಸಂಪುಟದಲ್ಲಿದ್ದಂತ ಹಿರಿಯರನ್ನಾದ್ರೂ ಉಳಿಸ್ಕೊಳ್ಬೇಕು. ಇದು ಎರಡು ಆಗದೆ ಇದ್ರೆ, ಹಿರಿಯರು ಅಸಮಾಧಾನ ವ್ಯಕ್ತಪಡಿಸಿದ್ರೆ ಖಂಡಿತ ಟೆನ್ಷನ್ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು. ಹೆಂಗೆ ಅಳದು ತೂಗಿ ಫೈನಲ್ ಮಾಡಬಹುದು, ಇದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬಹುದು ಅಂತ ಕಾಂಗ್ರೆಸ್? ಶ್ರುತಿ, ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೀತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು ಅನ್ನೋದು ಬಹುದಿನಗಳಿಂದ ಬೇಡಿಕೆ ಆಗಿರುವಂಥದ್ದು. ಆದರೆ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕನ್ನೋದಾದರೆ ಅದು ಜೇನುಗುಡಿಗೆ ಕೈ ಹಾಕಿದಂತೆ. ಯಾಕಂತಂದರೆ ಒಂದು ಕಡೆ ಈಗಾಗಲೇ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಹಿರಿಯರನ್ನ ಕೈ ಬಿಡಬೇಕಾದ್ರೆ ಅದಕ್ಕೆ ಸೂಕ್ತವಾದಂಥ ಕಾರಣಗಳನ್ನು ಕೊಡಬೇಕಾಗುತ್ತೆ ಮತ್ತು ಆ ಸಮುದಾಯಗಳನ್ನು ಏನು ಸಮಾಧಾನ ಮಾಡಬೇಕಾದಂಥ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯನವರಿಗೆ ಇರುವಂಥದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಯುವ ಶಾಸಕರುಗಳಿಗೆ ಸಚಿವ ಸ್ಥಾನಕ್ಕೆ, ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ಕುತೂಹಲಕ ಆಗಿರುವಂಥದ್ದು ಮತ್ತು ಆದ್ಯತೆಯನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿನೇ ಹಿರಿಯ ಸಚಿವರನ್ನ ಯಾವ ರೀತಿಯಾಗಿ ಸಂಪುಟದಿಂದ ಕೈಬಿಟ್ಟು ಅವರನ್ನ ಸಮಾಧಾನ ಮಾಡ್ತಾರೆ ಅನ್ನೋದೇ ಒಂದು ಕಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಯಾಕಂತಂದ್ರೆ ವಿಶೇಷವಾಗಿ ಒಕ್ಕಲಿಗ ಸಮುದಾಯದಿಂದ ಚಲುವರಾಯಸ್ವಾಮಿ ಆಗಿರ್ಬೋದು ಮತ್ತು ದಲಿತ ಸಮುದಾಯದಿಂದ KH ಮುನಿಯಪ್ಪ ಆಗಿರ್ಬೋದು. KH ಮುನಿಯಪ್ಪ ಸಾಕಷ್ಟು ಹಿರಿಯರಾಗಿರುವಂಥದ್ದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಕಷ್ಟು ಪರಮಾಪ್ತರಾಗಿರುವಂಥದ್ದು. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಿಂಗಾಯತ ಸಮುದಾಯಕ್ಕೆ ಮತ್ತು DCM DK ಶಿವಕುಮಾರ್ ಅವರಿಗೆ ಸಾಕಷ್ಟು ಬೇಕಾಗಿರುವಂಥವ್ರು. ಹೀಗಾಗಿನೇ ಇವರನ್ನ ಈ ರೀತಿಯಾಗಿರ್ತಕ್ಕಂಥ ಹಿರಿಯರುಗಳನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕಾದ್ರೆ ಸೂಕ್ತವಾದಂಥ ಕಾರಣಗಳನ್ನು ಕೊಡಬೇಕಾಗುತ್ತೆ. ಇಲ್ಲದೆ ಹೋದರೆ ಆ ಸಮುದಾಯ ಏನಿದೆ ಅದು ಸಮುದಾಯ ಸರ್ಕಾರದ ವಿರುದ್ಧ ಭುಗಿಲೇಳುವಂಥ ಸಾಧ್ಯತೆಗಳು ಇರುವ ಹಿನ್ನೆಲೆಯೇ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಸ್ಟ್ರಾಟಜಿಯನ್ನು ಮಾಡ್ತಾರೆ ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ 2 ಆಪ್ಷನ್. ಹೊಸ ಮುಖಗಳಿಗೆ ಮಣೆ ಹಾಕಬೇಕು, ಬಟ್ ಹಿರಿಯರು ಕಡೆಗಣನೆ ಆಗಿಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜ್. ಹಾಗಾಗಿ ಇದನ್ನ ಹೇಗೆ ಸರಿಪಡಿಸುತ್ತೆ, ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ.